ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರದ ನಿರ್ಮಾಣ ಕಾರ್ಯ ಪೂರ್ಣವಾಗಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಧಾರ್ಮಿಕ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ಧರ್ಮಧ್ವಜ ಕೇಸರಿ ಧ್ವಜಾರೋಹಣವನ್ನು ಮಾಡ್ತಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಬರ್ತಾರೆ. ಸುಮಾರು 11 ಗಂಟೆ 52 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 35 ನಿಮಿಷದ ಶುಭ ಮುಹೂರ್ತದಲ್ಲಿ ಧ್ವಜಾರೋಹಣ ನೆರವೇರುತ್ತೆ. ಮೋದಿ ಜೊತೆಗೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸೇರಿದಂತೆ ದೇಶದ ವಿವಿಧೆಡೆಯ 6,000 ಪ್ರಮುಖ ಗಣ್ಯರು ಭಾಗವಹಿಸುತ್ತಾರೆ. ಮೋದಿ ಸ್ವಾಗತಕ್ಕೆ ದೇಗುಲ ನಗರಿಯಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ರಾಮಪಥದಲ್ಲಿ ಸುಮಾರು 1 ಕಿಲೋಮೀಟರ್ ರೋಡ್ ಶೋ ನಡೆಸುತ್ತಾರೆ. ಈ ರಾಮಪಥದಲ್ಲಿ 8 ವಲಯಗಳಾಗಿ ವಿಂಗಡಿಸಿದ್ದು, ಪ್ರತಿ ವಲಯದಲ್ಲಿ ಸ್ವಸಹಾಯ ಗುಂಪುಗಳ ಮಹಿಳೆಯರು ಸಾಂಪ್ರದಾಯಿಕ ರೀತಿಯಲ್ಲಿ ಥಾಲಿ, ಆರತಿ, ಹೂವಿನ ಹಾರ, ನಮಸ್ಕಾರ ಮುದ್ರೆಯೊಂದಿಗೆ ಸ್ವಾಗತವನ್ನ ಮಾಡ್ತಾರೆ. ಜೊತೆಗೆ ಸಂತರು ವೇದ ಮಂತ್ರಗಳು, ಶಂಖ ಗಂಟೆಗಳ ನಾದವೂ ಕೂಡ ಇರುತ್ತೆ. ಅಲ್ಲದೆ ಸಪ್ತ ಮಂದಿರಕ್ಕೆ ಭೇಟಿ ಕೊಡ್ತಾರೆ ಮೋದಿ. ಇದಾದ ನಂತರ ಶೇಷಾವತಾರ, ಮಾತಾ ಅನ್ನಪೂರ್ಣ ಮಂದಿರ, ತದನಂತರ ರಾಮ ದರ್ಬಾರ್ ಗರ್ಭಗೃಹದಲ್ಲಿ ದರ್ಶನ ಮತ್ತು ಪೂಜೆಯನ್ನ ನೆರವೇರಿಸುತ್ತಾರೆ. ಟೈಟ್ ಸೆಕ್ಯೂರಿಟಿ ಮಾಡಿಕೊಳ್ಳಲಾಗಿದ್ದು 2 ದಿನ ಭಕ್ತರಿಗೆ ನಿರ್ಬಂಧ ಇದೆ. ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಒಂದು ದೇವಸ್ಥಾನ ಕಂಪ್ಲೀಟ್ ಆಗಿದೆ ಅನ್ನೋ ಅಂತಿಮ ಮುದ್ರೆ ಈ ಧ್ವಜ ಆರೋಹಣವನ್ನು ಮಾಡೋದ್ರ ಮೂಲಕ ಡಿಕ್ಲೇರ್ ಮಾಡ್ತಾರೆ. ಮುಗೀತು, ಕಳಶ ಸ್ಥಾಪನೆ, ಗೋಪುರ ಕಟ್ಟಿ ಕಳಶ ಸ್ಥಾಪನೆ ಮಾಡುವುದು, ಈ ಥರ ಧ್ವಜಾರೋಹ ಇದು ಮಾಡೋದು ಎಲ್ಲ ಮಾಡಿರ್ತಾರೆ. 191 ಅಡಿ ಎತ್ತರದ್ದು. ಅಂದರೆ ರಾಮ ವಿಗ್ರಹ ಪ್ರತಿಷ್ಠಾಪನೆ ಆದಾಗ ದೇವಸ್ಥಾನ ಪೂರ್ತಿ ಆಗಿರಲಿಲ್ಲ, ಆ ಮಹಡಿ ಮಾತ್ರ ಪೂರ್ಣ ಮಾತ್ರ ಆಗಿತ್ತು. ಈಗ ಸಂಪೂರ್ಣ ಆಗಿದೆ. ಅಲ್ಪ ಸ್ವಲ್ಪ ಕೆಲಸಗಳಿದೆಯಂತೆ. ಅದು ಮಂದಿರಕ್ಕೆ ಸಂಬಂಧಪಟ್ಟಿದ್ದ ಅಲ್ಲ ಅಂತ ಹೇಳ್ತಾರೆ. 20 ಅಡಿ ಉದ್ದ, 10 ಅಡಿ ಅಗಲದ ಈ ಧ್ವಜ, ತ್ರಿಕೋನಾಕಾರದ ಕೇಸರಿ ಧ್ವಜ, ರಾಮನ ತೇಜಸ್ಸು, ಶೌರ್ಯದ ಸಂಕೇತ ಇರುವಂಥ ಸೂರ್ಯನ ಸಿಂಬಲ್ಲು, ಓಮು, ತ್ರೇತಾಯುಗದ ಚಿಹ್ನೆಗಳೆಲ್ಲ ಇದೆ. ಅಹಮದಾಬಾದಲ್ಲಿರೋ ತಯಾರಿಯಾಗಿದೆ. ದೀರ್ಘಕಾಲ ಬಾಳಿಕೆ ಬರಲಿ ಅಂತ ಈ ಪ್ಯಾರಾಶೂಟನ್ನು ಮಾಡ್ತಾರಲ್ಲ, ಅದರ ಬಟ್ಟೆಯನ್ನೇನೋ ಬಳಸಿದ್ದಾರೆ ಅಂತ. ಅಂದರೆ ಗಾಳಿ ಇರುತ್ತಲ್ಲ, ಹಾಗಾಗಿ ದೀರ್ಘಕಾಲ ಪಟಪಟ ಅಂತ ಇದ್ರೆ ಬೇಗ ಇದಾಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ನಾಳೆ ಈ ಕಾರ್ಯಕ್ರಮ ಅಲ್ಲಿ ಅಯೋಧ್ಯೆಯಲ್ಲಿ ಮೊದಲನೇ ಹಂತದ ಕಾಮಗಾರಿ ಎಲ್ಲ ಮುಗಿಸಿ ರಾಮ ಮಂದಿರ ಓಪನ್ ಆದಾಗಲೇ ಜನ ಎಷ್ಟೊಂದು ಸಂಖ್ಯೆಯಲ್ಲಿ ಹೋಗಿದ್ರು. ಈಗ ಪೂರ್ಣ ಆದ್ಮೇಲೆ ಇನ್ನೂ ಹೋಗ್ಬೇಕು ಅಂತ ಬಯಸ್ತಿದ್ದವ್ರು ಇನ್ನೂ ಜಾಸ್ತಿ. ಅವ್ರವ್ರಿಗೆ ಬಿಟ್ಟಿದ್ದು ನಂಬಿಕೆಗಳ ಆಧಾರದ ಮೇಲೆ ಹೋಗ್ತಾರೆ ಜನ. ಎಸ್.